ಇವಳು ಹೇಗೆ ಸಿಕ್ಕಿದ್ಲು ಮಾಮ್? ಸುಳ್ಳು ಯಾವತ್ತಿದ್ರೂ ಸುಳ್ಳೆ, ಅದು ನಿಜನ ಯಾವತ್ತೂ ಗೆಲ್ಲಲ್ಲ ಅನ್ನೋ ಸತ್ಯ ಸಾಬೀತಾಯ್ತು ಮಿತ್ರ. ಕಾನ್ಸ್ಟೇಬಲ್ಸ್ ಸರ್. ಇವ್ರನ್ನ ಕರ್ಕೊಂಡೋಗಿ. ಸರಿ ಸರ್. ನೀವು ತುಂಬಾ ಲಕ್ಕಿ ಸರ್. ನಿಮ್ಮನ್ನ ತನ್ಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಹೆಂಡತಿ ಸಿಕ್ಕಿದ್ದಾರೆ ಸರ್. ನಿನ್ ಎಡಗಣ್ಣು ತುಂಬಾ ಅದರ್ತಿದೆ ಅಂದ್ಯಲ್ಲ, ಆ ಶುಭ ಶಕುನ ಚೆನ್ನಾಗೇ ಕೆಲಸ ಮಾಡಿರೋ ಹಾಗಿದೆ ಭಾಗ್ಯ. ಈಗಾದ್ರೂ ನಿಮ್ ಸ್ಟೇಟ್ಮೆಂಟ್ ಕೊಡಿ ಸರ್. ಇನ್ವೆಸ್ಟಿಗೇಷನ್ ಇಂದ ತಿಳ್ಕೊಂಡಿರೋದೇನಂದ್ರೆ ಮಿತ್ರ ಅವರು ಮಿಸ್ಬಿಹೇವ್ ಮಾಡಿದ್ದಾರೆ ಅಂತ, ಕೇಸ್ ಹಾಕಿರೋ ಹುಡುಗಿದೆ ತಪ್ಪು ಅಂತ ಗೊತ್ತಾಯ್ತು. ಕೆಲಸ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮಿತ್ರ ಅವ್ರ ಮೇಲೆ ಸೇಟ್ ತಿರ್ಸ್ಕೋಬೇಕು ಅಂತಾನೆ ಆಕೆ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡ್ಲು. ಆದ್ರೆ ಈ ಇನ್ವೆಸ್ಟಿಗೇಷನ್ ಮಾಡಿದ್ದು, ಸಾಕ್ಷಿಗಳ ಸಮೇತ ಪ್ರಿಯಾನ ಹಿಡ್ಕೊಂಡಿದ್ದು ನಮ್ ಡಿಪಾರ್ಟ್ಮೆಂಟ್ ಅಲ್ಲ, ಮಿತ್ರ ಅವರ ಹೆಂಡತಿ ಭಾಗ್ಯ ಅವರು. ಗಂಡನ ಮೇಲಿರೋ ಪ್ರೀತಿಗೆ, ತನ್ನ ಗಂಡನಿಗೆ ಏನಾಗುತ್ತೋ ಅನ್ನೋ ಭಯಕ್ಕೆ ಪರಿಶ್ರಮ ಪಟ್ಟು ಆ ಪ್ರಿಯಾಳ ಬಾಯಿಂದಾನೆ ನಿಜಾನ ಹೇಳಿಸಿ ನಿಜವಾದ ಅಪರಾಧಿಗಳನ್ನ ಹಿಡ್ಕೊಟ್ರು ಭಾಗ್ಯ ಅವರು. ದಟ್ಸ್ ಆಲ್ ಅಬೌಟ್ ದಿಸ್ ಕೇಸ್. ಥ್ಯಾಂಕ್ ಯು ಸರ್. ಮಿತ್ರ ಅವರೇ, ಇಲ್ಲೊಂದು ಸೈನ್ ಹಾಕ್ಬಿಡಿ. ಶೋರ್ ಸರ್. ಭಾಗ್ಯ ಮೇಡಮ್, ನಿಮ್ದಂತೂ ಆಟೋಗ್ರಾಫೇ ಬೇಕು. ನಿಮ್ ಗಂಡನಿಗೋಸ್ಕರ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ನಿಮ್ಮಂತವ್ರು ತುಂಬಾ ಜನಕ್ಕೆ ಆದರ್ಶವಾಗಿ ನಿಂತ್ಕೊಳ್ತಾರೆ. ನಿಮ್ಮನ್ನ ನೋಡಿ ಇಂಥ ವಿಷಯದಲ್ಲಿ ಇನ್ನೂ ಧೈರ್ಯನ ತಂದ್ಕೊಳ್ತಾರೆ. ನಾವು ಸತ್ಯ ಏನು ಅಂತ ಕಣ್ಣಿಡಿದ್ರೊಳಗಡೆನೆ ನೀವೇ ನ್ಯಾಯನ ಕಾಪಾಡ್ಬಿಟ್ರಿ. ಯು ಆರ್ ಸೋ ಗ್ರೇಟ್. ಮಿತ್ರ, ನಿಂಗೋಸ್ಕರ ಆಗಿಂದ ಕಾಯ್ತಿದೀವಿ. ಅಮ್ಮ ಭಾಗ್ಯ ಆರ್ತಿ ತಗೊಂಡ್ ಬಂದು ಒಳಗ್ ಕರ್ಕೊಳಮ್ಮ. ನಿಂಗೆ ಯಾರ್ದೋ ದೃಷ್ಟಿಯಾಗಿದೆ ಮಿತ್ರ. ಅದಕ್ಕೆ ಇಷ್ಟು ಆರೋಪ, ಇಷ್ಟೊಂದು ಕಷ್ಟ. ಹೋಗ್ಲಿ ಬಿಡು, ಆ ದೇವ್ರ ದಯೆಯಿಂದ ನೀನ್ ಮನೆಗ್ ಬಂದೆ. ನಮ್ಗಂತೂ ಅಷ್ಟೇ ಸಾಕು. ಅಜ್ಜಿ, ಆ ದೇವ್ರ ದಯೆಯಿಂದ ಅಲ್ಲ, ಈ ಮನೆ ಸೊಸೆ ಭಾಗ್ಯ ಅತ್ತಿಗೆಯಿಂದ.
ಅಮ್ಮ ಭಾಗ್ಯ, ಮನೆಗೆ ದೀಪ ಮನೆ ಒಡತಿ ಅಂತಾರೆ. ಆ ಮಾತಿಗೆ ಸರಿಯಾಗಿ ಅರ್ಥ ಸಿಗೋ ಹಾಗೆ ಮಾಡಿದ್ಯಮ್ಮ. ನೀನೊಬ್ಳು ಪ್ರಯತ್ನದಿಂದ ನಮ್ಗೆಲ್ಲ ಎಷ್ಟು ಸಂತೋಷ ಕೊಟ್ಟಿದೆ ಗೊತ್ತಾ? ನೀನು ಧೈರ್ಯವಾಗಿಟ್ಟಿದ್ ಒಂದ್ ಹೆಜ್ಜೆ ನಮ್ಗೆಲ್ಲ ಎಷ್ಟು ಸಮಾಧಾನ ಕೊಟ್ಟಿದೆ ನೋಡು. ಏನಜ್ಜಿ ಇದು? ಬರೀ ಅತ್ಗೆನೆ ಹೊಗಳ್ತಾ ಇದ್ದೀರಾ, ಇಲ್ಲಿ ನನ್ನನ್ನು ಯಾರು ಹೊಗಳೋದಿಲ್ವಾ? ಮಧ್ಯದಲ್ಲಿ ನೀನೇನ್ ಮಾಡ್ದೆ ಅಂತ. ಪಾಪ ಆ ಹೆಣ್ಣು ಹುಡುಗಿ ಹೋಗಿ ಅವಳ ಗಂಡಂಗೋಸ್ಕರ ಎಷ್ಟ್ ಕಷ್ಟಪಟ್ಟಿದ್ದಾಳೆ. ಇಲ್ಲ ಅಜ್ಜಿ, ವಿವೇಕ್ ಇಲ್ದೇ ಇದ್ದಿದ್ರೆ ನಾನ್ ಒಂದ್ ಹೆಜ್ಜೆ ಕೂಡ ಇಡೋಕಾಗ್ತಿರ್ಲಿಲ್ಲ. ವಿವೇಕ್ ಸಹಾಯ ನಂಗಿಲ್ದೇ ಇದ್ದಿದ್ರೆ ನಾನು ಕೂಡ ಈ ಸಮಸ್ಯೆನ ಬಗೆಹರ್ಸಕ್ಕಾಗ್ತಿರ್ಲಿಲ್ಲ. ಒಂದ್ ರೀತಿಲ್ ಹೇಳ್ಬೇಕಂದ್ರೆ ಅವನಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು. ನೋಡಿದ್ರ ಅಜ್ಜಿ, ಅತ್ತಿಗೆಗೆ ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಿದೆ. ನಿಮಗೆ ಅದಿನ್ನೂ ಯಾಕೋ ಸರಿಯಾಗಿ ಅರ್ಥ ಆಗಿಲ್ಲ. ಸರಿ ಕಣೋ, ನೀನು ಕೂಡ ಭಾಗ್ಯಂಗೆ ಒಂದ್ ಸ್ವಲ್ಪ ಸಹಾಯ ಮಾಡಿದ್ಯಾ ಅಂತ ಒಪ್ಕೋತೀನಿ ಬಿಡು. ಏನು? ಒಂದ್ ಸ್ವಲ್ಪ ಸಹಾಯನಾ? ಅಂದ್ರೆ ನನ್ನ ಸಹಾಯಕ್ಕೆ ನೀವು ಕೊಡೋ ಬೆಲೆ ಇಷ್ಟೇನಾ? ಹೋಗ್ಲಿಲ್ಲ ಅಂತ ಫೀಲ್ ಆಗ್ತಿದ್ಯಲ್ಲ, ಅದಕ್ಕೆ ಇದೊಂದು ಮಾತನ್ನು ಮಾತ್ರ ಹೇಳಿದ್ರು. ಖುಷಿಯಾಗಿ ಸ್ವೀಕರಿಸದೆ ಆರ್ಗ್ಯುಮೆಂಟ್ಸ್ ಮಾಡ್ತೀಯಲ್ಲೋ. ಸರಿ, ಏನೋ ಇಷ್ಟಾದ್ರೂ ನನ್ನ ಬಗ್ಗೆ ಹೊಗಳಿದ್ರಲ್ಲ, ಅಷ್ಟಕ್ಕೆ ಖುಷಿ ಪಡ್ತೀನಿ ಬಿಡಿ. ಮತ್ತೆ ಹೀಗೆ ಸಂತೋಷವಾಗಿ ಎಲ್ಲರೂ ಹೀಗೆ ಯಾವಾಗ ನಗ್ತೀವೋ ಅಂತ ಯೋಚಿಸ್ತಿದ್ದೆ ಭಾಗ್ಯ. ಅಂಧಕಾರದಲ್ಲಿ ಮುಳುಗೋಗಿದ್ದ ಮನೆನ ನೀನು ಸಂತೋಷ ಅನ್ನೋ ಬೆಳಕಿನಿಂದ ತುಂಬಿದ್ಯಾ. ಎಲ್ಲನೂ ನಿನ್ನಿಂದಾನೆ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ. ಅಯ್ಯೋ ಅತ್ತೆ, ನನಗ್ ಥ್ಯಾಂಕ್ಸ್ ಯಾಕೆ? ನನ್ ಗಂಡಂಗೋಸ್ಕರ ನಾನೆಷ್ಟ್ ಒದ್ದಾಡ್ತಿದ್ನೋ ನಿಮ್ ಮಗಂಗೋಸ್ಕರ ನೀವು ಕೂಡ ಅಷ್ಟೇ ಒದ್ದಾಡ್ತಿದ್ರಿ. ಆ ನೋವು ಸಂಕಟ ಏನು ಅಂತ ನನಗ್ ಗೊತ್ತು ಅತ್ತೆ. ಅದಕ್ಕೆ ಕರ್ತವ್ಯ ಅಂತ ನನಗ್ ತೋಚಿದ್ನ ನಾನ್ ಮಾಡ್ದೆ. ಯಾವ್ದು ಹೇಗೆ ಆದ್ರೂ ಇವಾಗ ಭಾರವಾಗಿದ್ದ ಎಲ್ಲರ ಮನಸ್ಸು ಹಗುರ ಆಯ್ತು. ನೋವಲ್ಲಿ ಕಳೆದಿದ್ದ ಕ್ಷಣಗಳೆಲ್ಲ ನಿನ್ನಿಂದ ಒಂದೇ ಸಲಕ್ಕೆ ಮಾಯ ಆಗೋಯ್ತು. ನಂಗೆ ತುಂಬಾ ಖುಷಿ ಆಗ್ತಿದೆ ಭಾಗ್ಯ. ಅಬ್ಬಾ, ಯಾವಾಗ ಈ ಸಮಸ್ಯೆಯಿಂದ ಆಚೆ ಬರ್ತೀವೋ ಅಂತ ಕಾಯ್ತಾ ಐತೆ. ಪ್ರಾಬ್ಲಮ್ ಇವಾಗ ಕ್ಲಿಯರ್ ಆಯ್ತು. ಇವಾಗ ಎಲ್ಲರ ಮುಖದಲ್ಲೂ ಸಂತೋಷದಿಂದ ನಗು ತುಂಬಿದೆ. ನನ್ಗಂತೂ ಇವತ್ತು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಆಚರಿಸ್ದಾಗಿದೆ. ಹೌದೌದು, ನಿಂಗೆ ದೀಪಾವಳಿ, ದಸರಾ, ಸಂಕ್ರಾಂತಿ ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ. ಯಾಕಂದ್ರೆ ಹಬ್ಬದಡಿಗೆ ಮಾಡ್ತಾರಲ್ಲ, ಅದನ್ನ ಚೆನ್ನಾಗಿ ತಿನ್ನೋದಿಕ್ಕೆ. ನೋಡಿ ದೊಡ್ಡಪ್ಪ, ಅಣ್ಣ ನನ್ ಬಗ್ಗೆ ಏನೇನ್ ಹೇಳ್ತಾ ಇದ್ದಾನೆ. ಸುಮ್ಮನೆ ಇರೋ, ಯಾಕೆ ಅವಳನ್ನ ಗೋಳೈಕೋತ್ಯಾ? ಬನ್ನಿ ಮಿತ್ರ. ಮನೀಷಾಗೆ ತುಂಬಾ ಕೋಪ ಬಂದಿರಬೇಕು. ಹೇಗಾದ್ರೂ ಅವಳನ್ನ ಸಮಾಧಾನ ಮಾಡಬೇಕು. ಎಲ್ಲಿದ್ದಾಳೆ? ಭಾಗ್ಯ ಹಗ್ ಮಾಡ್ಕೊಂಡಿರೋ ಶರ್ಟ್ ಇದು. ಮತ್ತೆ ಮಿತ್ರ ಕಣ್ಣಿಗೆ ಬೀಳೋದಾಗ್ಲಿ, ಅವನಿ ಶರ್ಟ್ ಮತ್ತೆ ಹಾಕೊಳ್ಳೋದಾಗ್ಲಿ ಮಾಡಬಾರ್ದು.
ಮನೀಷಾ, ವಾಟ್ ಇಸ್ ದಿಸ್? ಏನ್ ಮಾಡ್ತಿದ್ಯಾ? ಆ ಭಾಗ್ಯ ಹಗ್ ಮಾಡ್ಕೊಂಡಿರೋ ಶರ್ಟ್ ಇದು. ಇದನ್ನ ನೋಡಿದ್ರೇನೆ ಸಾಕು ನನಗ್ ಕೋಪ ಬರುತ್ತೆ. ಅದಕ್ಕೆ ಅವಳು ಮುಟ್ಟಿರೋ ನಿನ್ ಶರ್ಟ್ನ ನಾನ್ ಸುಟ್ಟು ಹಾಕ್ತಾ ಇದ್ದೀನಿ. ಓಹೋ, ಹೌದಾ? ಅಂದ್ರೆ ನನ್ನನ್ನು ಮುಟ್ಟಿದ್ರೆ ನನ್ನನ್ನು ಸುಟ್ಬಿಡ್ತೀಯಾ? ಪ್ರೀತಿಗೆ ಹುಚ್ಚಿಗೆ ಒಂದು ಅಡ್ಡಗೋಡೆ ಇರುತ್ತೆ. ನೀನು ಪ್ರೀತಿನ ಸೈಡ್ಗೆ ತಳ್ಳಿ ಇನ್ನೊಂದು ದಾರಿಲಿ ಹೋಗ್ತಿದ್ಯಾ. ಏನೋ ಸುಡ್ತಿರೋ ವಾಸನೆ ಬರ್ತಿದೆ. ಏನೋ ಮಿತ್ರ, ನನಗದೆಲ್ಲ ಗೊತ್ತಿಲ್ಲ. ಭಾಗ್ಯ ನಿನ್ನ ಅಷ್ಟು ಪ್ರೀತಿಯಿಂದ ಹಗ್ ಮಾಡ್ಕೊಂಡ್ರೆ ನೋಡಿ ನನಗ್ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ನಾನು ಆ ಕೇಸಿಂದ ಹೊರಗೆ ಬಂದೆ ಅಂತ ಏನೋ ಸಂತೋಷದಿಂದ ಹಗ್ ಮಾಡ್ಕೊಂಡ್ಲು. ಅದನ್ನು ಕೂಡ ತಪ್ಪು ಅಂತೀಯಲ್ಲ. ಅವಳು ಸಂತೋಷದಿಂದ ಹಗ್ ಮಾಡ್ಕೊಂಡ್ಲು, ನೀನು ಸಂತೋಷದಿಂದ ಆಕ್ಸೆಪ್ಟ್ ಮಾಡಿದೆ, ಅಷ್ಟೇ ಅಲ್ವಾ? ಮನೀಷಾ, ಹೋಲ್ಡ್ ಯೋರ್ ಟಂಗ್. ಅವಳೇನೋ ಎಮೋಷನಲ್ ಆಗಿ ಹಗ್ ಮಾಡ್ಕೊಂಡ್ರೆ ನಾನು ಯಾಕೆ ಅಂತ ಕೇಳ್ಬೇಕಾ? ಹಗ್ ಮಾಡಬೇಡ ಅಂತ ದೂರ ತಳ್ಬೇಕಾ? ಅವಳಿಂದನೇ ಈಗ ನಾನು ಹೊರಗಡೆ ಬಂದಿದ್ದು. ಅಷ್ಟಾದ್ರೂ ಕೃತಜ್ಞತೆ ನನಗಿರಬಾರ್ದಾ? ಥಿಂಕ್ ಪಾಸಿಟಿವ್ಲಿ. ಅಯ್ಯೋ, ಏನ್ರಿ ಇದು? ನಿಮ್ ಶರ್ಟ್ ಸುಟ್ಟು ಹೋಗ್ತಿದೆ, ನೋಡ್ತಾ ನಿಂತಿದ್ದೀರಲ್ಲ. ಏನಾಗ್ತಿದೆ ಇಲ್ಲಿ? ಈ ಶರ್ಟ್ ಇಲ್ಲಿ ಹಾಕಿದೆ ಈ ಸ್ಥಿತಿಲಿ? ಅಷ್ಟಕ್ಕೂ ಇದನ್ ಸುಡೋ ಅಗತ್ಯ ಏನಿತ್ತು ಈಗ? ಅದೇನಿಲ್ಲ ಭಾಗ್ಯ, ಮನೀಷಾ ಅವ್ರ ಕಂಪ್ನಿಲಿ ತಯಾರು ಮಾಡಿರೋ ಕ್ಯಾಂಡಲ್ಸ್ ತಂದಿದ್ದು. ಅದನ್ನ ಟೆಸ್ಟ್ ಮಾಡ್ತಿದ್ದಾಗ ಗೊತ್ತಿಲ್ಲದೆ ಈ ಬ್ಲೇಸರ್ಗೆ ಬೆಂಕಿ ತಾಕ್ತು. ಆರ್ಸೋದಕ್ಕಾಗದೆ ಅದನ್ನ ಇಲ್ಲಿ ತಂದೆಸ್ದೆ. ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ದೇವ್ರ ದಯೆ ಕೈಯಲ್ಲಿರೋ ಬಟ್ಟೆಗ್ ತಾಕ್ತು. ಮೈ ಮೇಲಿರೋ ಬಟ್ಟೆಗ್ ತಾಗಿದ್ರೆ ಎಷ್ಟು ಅಪಾಯ. ಇನ್ಮೇಲೆ ನಾನು ಹುಷಾರಾಗಿರ್ತೀನಿ. ಹೋಗ್ಲಿ ಬಿಡಿ. ಪೊಲೀಸ್ ಸ್ಟೇಷನ್ನಲ್ಲಿ ಹಾಕೊಂಡಿದ್ ಶರ್ಟ್ ಇದು. ಸುಟ್ರೂ ಪರವಾಗಿಲ್ಲ. ನಿಮ್ಗಾಗಿದ್ ಕೆಟ್ಟ ದೃಷ್ಟಿ ಎಲ್ಲ ಹೋಯ್ತು. ಸರಿ, ಇದನ್ ಕ್ಲೀನ್ ಮಾಡಕ್ಕೆ ಯಾರನ್ನಾದ್ರೂ ಕಳಿಸ್ತೀನಿರಿ. ನೋಡು ಮನೀಷಾ, ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಹೀಗೆಲ್ಲ ದೊಡ್ಡದಾಗಿ ರಿಯಾಕ್ಟ್ ಮಾಡಬೇಡ. ಓ, ಇದ್ ನಿನಗ್ ಚಿಕ್ಕ ವಿಷಯ ತರ ಕಾಣ್ತಿದ್ಯಾ? ನಾನ್ ಪ್ರೀತಿಸ್ತಿರೋ ಹುಡುಗನ್ನ ಆ ಭಾಗ್ಯ ಹಗ್ ಮಾಡಿದ್ರೆ ನಾನ್ ನೋಡಿನೂ ನೋಡ್ದೇ ಇರೋ ಹಾಗಿರ್ಬೇಕಾ? ನೀನ್ ತುಂಬಾ ಬದ್ಲಾಗೋಗಿದ್ಯಾ ಮಿತ್ರ. ಈ ಚೇಂಜ್ ನನಗಿಷ್ಟ ಆಗ್ತಿಲ್ಲ. ನೀನ್ ಹೀಗೆ ಆಡ್ತಿದ್ರೆ ನೋಡ್ಕೊಂಡ್ ನಂಗ್ ಸುಮ್ನಿರಕ್ಕಾಗಲ್ಲ. ಅದಕ್ಕೆ ಈಗ್ಲೇ ನಾನು ನನ್ನ ಮನೆಗೆ ಹೋಗ್ತೀನಿ. ಗುಡ್ ಬೈ. ಮನೀಷಾ, ಲಾಡು, ಬೆಳಗ್ಗೆಯಿಂದ ನೀನ್ ಏನು ತಿಂದಿಲ್ಲ ಅಲ್ವಾ? ಈಗ ಇದನ್ ಮಾಡ್ಕೊಡ್ತೀನಿ. ತಿಂದೇ ಇದ್ರೆ ಸುಸ್ತಾಗ್ಬಿಡುತ್ತೆ. ಏನಾದ್ರೂ ಅಂದ್ರೆ ಹೀಗ್ ಕೈ ಮುಗಿಯೋದು. ನೀನಿವತ್ ತಿನ್ಲೇಬೇಕು. ಲಾಡು, ಲಾಡು, ಲಾಡು ಇರು. ಲಾಡು, ಲಾಡು. ಏನಾಯ್ತು ಭಾಗ್ಯ? ಲಾಡು ಊಟ ಮಾಡ್ದೆ ಓಡ್ತಿದ್ದಾನೆ. ಲಾಡು ಇಷ್ಟೊತ್ತಾದ್ರೂ ಊಟ ಮಾಡಿಲ್ವಾ? ನಮ್ಮವ್ರಿಗೇನಾದ್ರೂ ಆದ್ರೆ ಹಸ್ವಾಗಲ್ಲ, ಸಂತೋಷ ಇರಲ್ಲ. ಪಾಪ, ಅದು ಕೂಡ ನಿಮ್ ಬಗ್ಗೆ ಯೋಚನೆ ಮಾಡ್ತಿತ್ತು. ಅದಕ್ಕೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಹೌದು,
ನೀನ್ ತಿಂದ್ಯಾ ಭಾಗ್ಯ? ನೀವ್ ಸ್ಟೇಷನ್ನಲ್ಲಿ ಮನ್ಸ್ ಕೆಡ್ಸ್ಕೊಂಡು ಒಬ್ರೇ ಕೂತಿದ್ರೆ ನಂಗ್ ಮಾತ್ರ ಇಲ್ಲಿ ಊಟ ಸೇರುತ್ತಾ ಹೇಳಿ? ಹಾಗೆ ಹೇಳಿದ್ರೆ ಹೇಗೆ ಭಾಗ್ಯ? ಮನ್ಸಲ್ಲಿರೋ ನೋವನ್ನ ಹೊಟ್ಟೆಲಿರೋ ಹಸುನ್ ಮೇಲೆ ತೋರಿಸ್ತಾರ? ನಿಮ್ಗೇನಾಗುತ್ತೋ ಅನ್ನೋ ಚಿಂತೆ ಮನ್ಸಲ್ಲಿದ್ದಾಗ ಹೊಟ್ಟೆ ತುಂಬಾ ತಿನ್ಬೇಕು, ಕಣ್ ತುಂಬಾ ನಿದ್ರೆ ಮಾಡ್ಬೇಕು ಅನ್ನೋ ಯೋಚನೆ ಹೇಗ್ ಬರುತ್ತೆ? ಇರಿ, ಲಾಡೋಗ್ ಊಟ ಕೊಟ್ ಬರ್ತೀನಿ. ಲಾಡು, ನನ್ನ ಬಗ್ಗೆ ಯೋಚನೆ ಮಾಡಿ ತನ್ನ ಆರೋಗ್ಯನ ಹಾಳು ಮಾಡ್ಕೋತಿದ್ದಾಳೆ. ಹಲೋ ಜಾನು. ಹಾಯ್ ಅಕ್ಕ, ಭಾವ ಪೊಲೀಸ್ ಸ್ಟೇಷನ್ ಇಂದ ವಾಪಸ್ ಬಂದ್ಬಿಟ್ರಂತೆ ಅಲ್ವಾ? ಹೌದು ಜಾನು. ಕೇಸಿಂದ ಕೂಡ ಪೂರ್ತಿಯಾಗಿ ಹೊರಗ್ ಬಂದ ಹಾಗೆ ಅಲ್ವಾ ಅಕ್ಕ? ದೇವ್ರ ದಯೆಯಿಂದ ಅವ್ರ ಮನೆಗ್ ಬಂದ್ರು. ಇನ್ ನಾವ್ ಆರಾಮಾಗಿರ್ಬೋದು. ಆ ವಿಷಯ ಕೇಳಿ ನನಗೆ ನಾಣಿಗೆ ತುಂಬಾನೇ ಸಂತೋಷ ಆಯ್ತು ಅಕ್ಕ. ಹೋಗ್ಲಿ ಬಿಡು, ಭಾವನೂ ಹೊರಗ್ ಬಂದ್ಬಿಟ್ರಲ್ವಾ, ಇನ್ನು ನಿನ್ಗೆ ಯಾವ ಚಿಂತೆನೂ ಇರಲ್ಲ. ಈಗ ಮನ್ಸಿಗೆ ಸಮಾಧಾನ ಆಯ್ತು ಜಾನು. ಸರಿ ಜಾನು, ಫೋನ್ ಇಡ್ತೀನಿ. ನಾನೇನ್ ಕೇಳ್ದೆ ಅಂತ ಹೇಳು. ಅಕ್ಕ, ಇನ್ನೊಂದ್ ವಿಷಯ. ಏನ್ ಜಾನು? ನಾಡಿದ್ದೆ ಅಕ್ಷಯ ತೃತೀಯ ಇದೆಯಲ್ಲ, ಪ್ರತಿ ವರ್ಷ ತಾತ ನಿಂಗೋಸ್ಕರ ಅಂತ ಬಂಗಾರ ಕೊಂಡ್ಕೊಂಡು ನಿನ್ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ರು ಅಲ್ವಾ? ಈ ಸಲ ನೀನು ಭಾವನ ಹತ್ರ ಮಾತಾಡಿ ಏನಾದ್ರೂ ಬಂಗಾರದ ವಸ್ತುನ ಕೊಂಡ್ಕೊಂಡು ಪೂಜೆ ಮಾಡಿಸ್ಕೋ ಅಕ್ಕ. ಇಲ್ಲ ಜಾನು, ಈಗಷ್ಟೇ ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ದಾರೆ. ಅವ್ರ ಮನ್ಸಲ್ಲಿ ಎಷ್ಟೋ ಯೋಚನೆಗಳಿರುತ್ತೆ, ಎಷ್ಟೋ ನೋವಿರುತ್ತೆ. ಈ ಸಮಯದಲ್ಲಿ ಅಕ್ಷಯ ತೃತೀಯ ಇದೆ ಅಂತ ಅದನ್ ಕೊಡ್ಸಿ ಇದನ್ ಕೊಡ್ಸಿ ಅಂದ್ರೆ ಚೆನ್ನಾಗಿರಲ್ಲ. ಅವ್ರ ಮನ್ಸಲ್ಲಿ ಯಾವ ಥರದ್ ನೋವು ಇಟ್ಕೊಳ್ದೆ ನೆಮ್ಮದಿಯಾಗಿದ್ರೆ ನನಗಷ್ಟೇ ಸಾಕು. ಸರಿ ಅಕ್ಕ, ನಾನು ನಿನ್ನಿಡ್ತೀನಿ. ಸರಿ ಜಾನು, ಹುಷಾರು. ಭಾಗ್ಯ, ಏನ್ರಿ? ಏನ್ರಿ ಇದೆಲ್ಲ? ಊಟ ಮಾಡಿಲ್ಲ ಅಂದ್ಯಲ್ಲ, ಅದಕ್ಕೆ ನಿನ್ಗೋಸ್ಕರ ತಂದಿದ್ದೀನಿ. ನನ್ಗೋಸ್ಕರ ನೀವ್ ತಂದ್ರಾ? ನನಗೋಸ್ಕರ ಅಷ್ಟು ಮಾಡಿದ್ಯಾ? ನಾನು ಇಷ್ಟಾದ್ರೂ ಮಾಡದೇ ಇರ್ತೀನ? ನಾನೆಷ್ಟು ಮಾಡಿದ್ರು ಅದಕ್ಕೆ ಇದು ಸಮ ಅಲ್ಲ. ಯಾಕಂದ್ರೆ ನೀವ್ ತೋರ್ಸೋ ಈ ಪ್ರೀತಿ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡದು. ಬೆಲೆ ಕಟ್ಟೋಕಾಗಲ್ಲ. ತುಂಬಾ ಥ್ಯಾಂಕ್ಸ್ ರೀ. ನನಗೆ ಭಾಗ್ಯ ಅಂತ ಒಬ್ಳು ಹುಡುಗಿ ಹೇಳಿದ್ಲು, ಗಂಡ ಹೆಂಡತಿ ಮಧ್ಯೆ ಥ್ಯಾಂಕ್ ಯು ಸಾರಿ ಕೇಳೋದೆಲ್ಲ ಇರಬಾರದು ಅಂತ. ತಗೋ. ಸರಿ, ನೀನ್ ತಿಂತಾ ಇರೋ, ನಾನು ಈಗ್ಲೇ ಬರ್ತೀನಿ. ಭಾಗ್ಯ ನನಗೆ ಇಷ್ಟೆಲ್ಲ ಮಾಡಿದ್ಲು, ನಾನು ಅವಳಿಗೆ ಏನಾದ್ರೂ ಮಾಡಬೇಕು. ಮೊದ್ಲಿನ ಹಾಗೆ ಅವಳು ಅಕ್ಷಯ ತೃತೀಯ ಆಚರಿಸ್ಬೇಕು. ಹಲೋ. ಹಲೋ ಸೇಠ್ಜಿ, ನಾನು ಮಿತ್ರ ಮಾತಾಡ್ತಿರೋದು. ಮಿತ್ರಾಜಿ ಹೇಳಿ. ಲಾಸ್ಟ್ ಟೈಮ್ ನಿಮ್ಮ ಶಾಪಿಗೆ ಬಂದಾಗ ನನ್ನ ಮಾಮ್ ಒಂದು ನೆಕ್ಲೆಸ್ ಇಷ್ಟಪಟ್ಟಿದ್ರು, ನೆನಪಿದೆಯಾ ನಿಮಗೆ? ಹೌದು ಮಿತ್ರಾಜಿ, ನೆನಪಿದೆ. ನಿಮ್ಮ ಹತ್ರ ಆಗ ಸ್ಟಾಕ್ ಇಲ್ಲ ಅಂತ ಹೇಳಿದ್ರಿ, ಈಗ ಅವೈಲೇಬಲ್ ಇದೆಯಾ? ಹಾ ಸರ್, ಈಗ ಸ್ಟಾಕಲ್ಲೇ ಇದೆ. ಅದನ್ನ ತಗೊಂಡು ನಾಳೆ ಮನೆಗೆ ಬರ್ತೀರಾ? ಯಾಕಂದ್ರೆ ನಾಳಿದ್ದು ಅಕ್ಷಯ ತೃತೀಯ ಅಲ್ವಾ? ತಪ್ಪದೆ ಸರ್, ನಾಳೆ ನೆಕ್ಲೆಸ್ ತಗೊಂಡು ಅಲ್ಲಿಗೆ ಬಂದ್ಬಿಡ್ತೀನಪ್ಪ. ಸರಿ ಸೇಠ್ಜಿ, ಥ್ಯಾಂಕ್ ಯು, ಇಡ್ತೀನಿ. ನನ್ ಮಗ ವ್ಯಾಪಾರ ಮಾಡ್ತಾ ಮಾಡ್ತಾ ಭಾವನೆಗಳನ್ನ ಮರ್ತೋಗಿದ್ದಾನೆ ಅಂತ ಅನ್ಕೊಂಡಿದ್ದೆ. ಅಮ್ಮನ ಮನ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅಕ್ಷಯ ತೃತೀಯ ಬರ್ತಿರೋದಕ್ಕೆ ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಅಣ್ಣ ಏನ್ ಚಿಕ್ಕಮ್ಮ ನೆಕ್ಲೆಸ್ ಬಗ್ಗೆ ಮಾತಾಡ್ತಿದ್ದಾನೆ? ನಾನ್ ಕೂಡ ಅದೇ ಯೋಚನೆ ಮಾಡ್ತಿದ್ದೆ.
ಮೇ ಬಿ ಈ ಅಕ್ಷಯ ತೃತೀಯ ದಿನಕ್ಕೆ ಮನೀಷಾಗೆ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾನೇನೋ. ಕರೆಕ್ಟೇ ಹನ್ಸಿಕಾ. ಮೊದ್ಲೇ ಮನೀಷಾ ಮೂಡ್ ಕೂಡ ಸರಿಯಾಗಿಲ್ಲ. ಗೋಲ್ಡ್ನೆ ಗಿಫ್ಟ್ ಆಗಿ ಕೊಟ್ಟು ಚೆನ್ನಾಗ್ ಕೂಲ್ ಮಾಡಕ್ಕಿರ್ಬೇಕು. ಅದ್ ಸರಿ, ಮನೀಷಾ ಎಲ್ಲೋ ಕಾಣಿಸ್ತಿಲ್ವಲ್ಲ?